ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಝೋನ್ ಮೀಡಿಯಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಕೆಲಸಗಳು ಭರದಿಂದ ಸಾಗ್ತಿದೆ. ಪ್ರೊಡ್ಯೂಸರ್ ಕೂಡ ಬಿಗ್ ಬಜೆಟ್ ಹಾಕಿ ಸಿನಿಮಾನ ರಿಚ್ ಆಗಿ ತೆಗೆತಿದ್ದಾರೆ ಎಂಬ ಮಾಹಿತಿ ಇದೆ. ಈ ಹಿಂದೆ ತಾರಕ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದ ಪ್ರಕಾಶ್ ವೀರ್ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಅಜನೀಶ್ ಲೋಕನಾಥ್ ಮೊದಲ ಬಾರಿಗೆ ದರ್ಶನ್ ಮೂವಿಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ದರ್ಶನ್ಗೆ ಜೋಡಿಯಾಗಿ ಕರಾವಳಿ ಹುಡುಗಿ ರಚನಾ ರೈ ಕಾಣಿಸಿಕೊಳ್ಳಲಿದ್ದಾರೆ. ನಾರ್ಮಲ್ ಆಗಿ ದರ್ಶನ್ ಮೂವಿ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆದ್ರೆ ಈ ಸಲ ದರ್ಶನ್ ಮಾಡಿಕೊಂಡ ದೊಡ್ಡ ಕಾಂಟ್ರವರ್ಸಿಯ ನಂತರ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಿರುವುದರಿಂದ ಎಕ್ಸ್ಪೆಕ್ಟೇಷನ್ ದುಪ್ಪಟ್ಟಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಡೆವಿಲ್ ಸಿನಿಮಾ ಮಾಡಬಹುದಾದ 5 ಬೆಸ್ಟ್ ಆ್ಯಂಡ್ ವರ್ಸ್ಟ್ ರೆಕಾರ್ಡ್ಗಳು ಯಾವುದೆಂದು ನೋಡೋಣ. ಒಬ್ಬ ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಇದು ಕಂಪ್ಲೀಟ್ ನನ್ನ ಒಪಿನಿಯನ್ ಆಗಿರುತ್ತೆ. ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಲೆಟ್ಸ್ ಬಿಗಿನ್. ಮ್ಯಾಸಿವ್ ಓಪನಿಂಗ್ ಡೇ ಬಾಕ್ಸ್ ಆಫೀಸ್. ದರ್ಶನ್ ಸಿನಿಮಾ ಸಾಮಾನ್ಯವಾಗಿ ಒಳ್ಳೆಯ ಓಪನಿಂಗ್ ಪಡೆಯುತ್ತೆ. ಆಫ್ಟರ್ ಕಾಂಟ್ರವರ್ಸಿ ಈ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಅಂತೂ ಜಾಸ್ತಿ ಇದೆ. ಇಲ್ಲಿವರೆಗೆ ರಿಲೀಸ್ ಆದ ಬರ್ತ್ಡೇ ಗ್ಲಿಮ್ಸ್ ಹಾಗೂ ಟೀಸರ್ ಡೀಸೆಂಟ್ ಆಗಿದ್ರು ಒಂದಷ್ಟು ಟ್ರೆಂಡ್ ಆಗಿತ್ತು. ಇನ್ನು ಇದೇ ರೀತಿಯ ಟ್ರೆಂಡ್ ಅನ್ನು ಸಾಂಗ್ಸ್ ಮತ್ತು ಟ್ರೈಲರ್ ಮಾಡಿದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಓಪನಿಂಗ್ ಫಿಲ್ಮ್ ಆಗುವುದರಲ್ಲಿ ಡೌಟೇ ಇಲ್ಲ ಆಫ್ಟರ್ KGF ಆ್ಯಂಡ್ ಕಾಂತಾರ. ಮೋಸ್ಟ್ ಕ್ರಿಟಿಸೈಸ್ಡ್ ಕನ್ನಡ ಮೂವಿ. ಆಫ್ಟರ್ ಕಾಂಟ್ರವರ್ಸಿ ಈ ಮೂವಿ ರಿಲೀಸ್ ಆಗ್ತಿರೋದ್ರಿಂದ ಒಂದು ವೇಳೆ ಮೂವಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗದಿದ್ರೆ ಆಡಿಯನ್ಸ್ ಮೂವಿಯನ್ನು ಹಾರ್ಶ್ ಆಗಿ ಜಡ್ಜ್ ಮಾಡಬಹುದು. ಅಲ್ಲದೆ ಮೂವಿಯಲ್ಲಿರೋ ಸೀನ್ಸ್ ದರ್ಶನ್ ರಿಯಲ್ ಲೈಫ್ಗೆ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿದ್ರೆ ಟ್ರೋಲ್ ಆಗೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಕಾಟೇರ ಸಿನಿಮಾದ ಈ ಸೀನ್. ಗಂಡ್ಸಾದವನು ಬ್ಯೂರ್ ಸುರಿಸ್ಬೇಕು ಕಂಡ್ಲ, ಜೋಲ್ ಸುರಿಸ್ಬಾರ್ದು. ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಫಾರ್ ದರ್ಶನ್. ಡೆವಿಲ್ ಮೂವಿಯ ಬಜ್ ಕಂಟಿನ್ಯೂ ಆದರೆ ಆಫ್ಟರ್ ಕಾಂಟ್ರವರ್ಸಿ ದರ್ಶನ್ ಅವರಿಗೆ ಇದೊಂದು ದೊಡ್ಡ ಕಮ್ಬ್ಯಾಕ್ ಮೂವಿ ಆಗಬಹುದು. ಕಲೆಕ್ಷನ್ ವಿಚಾರದಲ್ಲಿ ಕಾಟೇರ, ರಾಬರ್ಟ್, ಯಜಮಾನ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಬಹುದು. ಒಳ್ಳೆಯ ಕಂಟೆಂಟ್ ಇದ್ರೆ ಇದೊಂದು ದರ್ಶನ್ ಕೆರಿಯರ್ನಲ್ಲೇ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಆಗೋ ಎಲ್ಲ ಸಾಧ್ಯತೆ ಇದೆ. ವರ್ಸ್ಟ್ ಮೂವಿ ಆಫ್ 2025. ದರ್ಶನ್ ಕಾಂಟ್ರವರ್ಸಿ ಕೂಡ ಈ ಮೂವಿ ಮೇಲೆ ಎಫೆಕ್ಟ್ ಮಾಡಬಹುದು. ಅಲ್ಲದೆ ಮೂವಿ ಕಂಟೆಂಟ್ ಕೂಡ ವೀಕ್ ಆಗಿದ್ರೆ ಖಂಡಿತ ಇದು ವರ್ಸ್ಟ್ ಮೂವೀಸ್ ಲಿಸ್ಟ್ಗೆ ಸೇರಬಹುದು. ಕೇವಲ ಆಕ್ಷನ್ ಮೇಲೆ ಫೋಕಸ್ ಮಾಡದೆ ಕಂಟೆಂಟ್ ಮೇಲೂ ಫೋಕಸ್ ಮಾಡಿದ್ರೆ ಒಳ್ಳೆಯದು. ಇನ್ನು ಟೀಸರ್ ನಲ್ಲಿದ್ದ BGM ಬಾಲಿವುಡ್ ನ ಆನಿಮಲ್ ಮೂವಿಯ BGM ಕಾಪಿ ಎಂದು ಟ್ರೋಲ್ ಆಗಿತ್ತು. ಬಟ್ ಹಾನೆಸ್ಟ್ಲಿ ಬರ್ತ್ಡೇ ಗ್ಲಿಮ್ಸ್ ನಲ್ಲಿದ್ದ BGM ಮಾತ್ರ ಚಿಂದಿಯಾಗಿದೆ. ಹಾಗಾಗಿ ಈ ಮೂವಿ ವರ್ಸ್ಟ್ ಮೂವೀಸ್ ಲಿಸ್ಟ್ಗೆ ಸೇರದಿರಲಿ ಎಂಬುದೇ ನಮ್ಮ ಅನಿಸಿಕೆ. ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಆಫ್ 2025. ಈ ವರ್ಷ ಯಾವುದೇ ಸ್ಟಾರ್ ನಟರ ದೊಡ್ಡ ಸಿನಿಮಾಗಳು ಬಿಡುಗಡೆಯಾಗಿಲ್ಲ. IMDb ಪ್ರಕಾರ ಈವರೆಗೆ ಬಿಡುಗಡೆಯಾದ ಸಿನಿಮಾಗಳಲ್ಲಿ ಮಾದೇವ, ಚೂಮಂತರ್, ಯುದ್ಧಕಾಂಡ ಸಿನಿಮಾಗಳು ತಕ್ಕ ಮಟ್ಟಿಗೆ ಬಿಸ್ನೆಸ್ ಮಾಡಿವೆ. ಆದರೆ ಯಾವ ಸಿನಿಮಾಗಳು 10 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿಲ್ಲ. ಹಾಗಾಗಿ ದರ್ಶನ್ ಸಿನಿಮಾ ಆವರೇಜ್ ಅಂದ್ರೂ 30 ರಿಂದ 40 ಕೋಟಿ ತನಕ ಕಲೆಕ್ಷನ್ ಮಾಡೇ ಮಾಡುತ್ತೆ. ಇನ್ನು ಕಂಟೆಂಟ್ ಕೂಡ ಚೆನ್ನಾಗಿದ್ರೆ ಈ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ದರ್ಶನ್ ಅಭಿಮಾನಿಯಾಗಿದ್ದರೆ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ. ಇದೇ ರೀತಿಯ ಮೂವಿ ಅಪ್ಡೇಟ್ಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.